ಆಸ್ತಿ ಕಾಪಾಡಿಕೊಳ್ಳೋದಕ್ಕೆ ಇದು ಕ್ರಾಂತಿಕಾರಿ ಬದಲಾವಣೆ. ಇದು ನಮ್ಮ ಸರ್ಕಾರದಿಂದ ಜನರಿಗೆ ಕೊಡ್ತಾ ಇರುವಂತಹ 6ನೇ ಗ್ಯಾರಂಟಿ. ಇದು ನಮ್ಮ ಸರ್ಕಾರದಿಂದ ಜನರಿಗೆ ಕೊಡ್ತಾ ಇರುವಂತಹ 6ನೇ ಗ್ಯಾರಂಟಿ. ಖಾತೆ ಬದಲಾವಣೆಗೆ ನವೆಂಬರ್ 1ನೇ ತಾರೀಕಿನಿಂದ ಅವಕಾಶ ಇರುತ್ತೆ. ನವೆಂಬರ್ 1ನೇ ತಾರೀಕಿನಿಂದ 100 ದಿನಗಳ ಕಾಲ ಅವಕಾಶ ಇರುತ್ತೆ. ಬರೋಬ್ಬರಿ 100 ದಿನ ಇರುತ್ತೆ, ಹತ್ತತ್ರ 3 ತಿಂಗಳು. ಸೊ ನವೆಂಬರ್ 1ರಿಂದ ನೀವು ಡಿಸೆಂಬರ್ವರೆಗೂ ಕೂಡ, ಜನವರಿವರೆಗೂ ಕೂಡ ನೀವು ಬಿ ಖಾತಾದಿಂದ ಎ ಖಾತೆ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಖಾತೆ ಬದಲಾವಣೆ ಮಾಡಿಕೊಡಲು ಕಾರ್ಪೊರೇಷನ್ನಲ್ಲಿ ಕಚೇರಿ ಕೂಡ ಓಪನ್ ಮಾಡ್ತಾ ಇದ್ದಾರೆ. ಬೆಂಗಳೂರು 1 ಕೇಂದ್ರಗಳಲ್ಲೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಕೂಡ ₹1 ಲಂಚ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಆನ್ಲೈನ್ ಮೂಲಕವೇ ಎಲ್ಲ ಆಗುತ್ತೆ ಅಂತ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಯಾವ್ದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನ 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನ ನಾವು ಕೊಡ್ತಾ ಇದ್ದೀವಿ. ಇವತ್ತಿಂದ 100 ದಿನದೊಳಗೆ ಅಂದ್ರೆ 1ನೇ ತಾರೀಕಿಂದ ಇದು ಅಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ ₹500 ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನಲ್ಲಿ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರ್ ಆಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೇನು ಕರಿತೀವಿ ಬೆಂಗಳೂರು 1 ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು ₹1 ಲಂಚ ಕೂಡ ಕೊಡಬಾರದು. ₹500 ಮಾತ್ರ ಅಫಿಷಿಯಲ್ ಆಗಿ ಫೀಸನ್ನು ಕಟ್ಟಬೇಕು. ಎಸ್, ಹಾಗಾದ್ರೆ ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವದ ಸಂದರ್ಭದಲ್ಲಿ ನೀವು ಲಾಗಿನ್ ಆಗಬಹುದು. ಬೆಂಗಳೂರು 1 ಕೇಂದ್ರದಲ್ಲೂ ಕೂಡ ಈ ಕಚೇರಿಯನ್ನು ಓಪನ್ ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. 100 ದಿನಗಳ ಕಾಲ ನಿಮಗೆ ಈ ಅವಕಾಶ ಇರಲಿದೆ. ಹೀಗಾಗಿ ಈ ಬಿ ಖಾತಾದಿಂದ ಎ ಖಾತಾಗೆ ಶಿಫ್ಟ್ ಮಾಡಿಸ್ಕೊಳ್ಳೋದಾದರೆ ನೀವು ಯಾವುದೇ ರೀತಿಯಾದಂಥ ಲಂಚ ಕೊಡಬೇಕಾಗಿಲ್ಲ. ಹಾಗಾದರೆ ಹೇಗಾಗುತ್ತೆ ಈ ಖಾತಾ ಪರಿವರ್ತನೆ? ಆನ್ಲೈನ್ ಮೂಲಕ 2000 ಚದರ ಮೀಟರ್ನವರೆಗೆ ಈ ಖಾತಾ ಪರಿವರ್ತನೆಗೆ ಅವಕಾಶ ಇದೆ. ಸೊ OTP ಬಳಸಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಲಾಗಿನ್ ಮಾಡಿ bbmp.karnataka.gov.in PTO ಎ ಖಾತಾ ಇಲ್ಲಿ ಲಾಗಿನ್ ಮಾಡಬೇಕು. OTPಯನ್ನು ಬಳಸಿ ನಿಮ್ಮ ಅಂತಿಮ ಬಿ ಖಾತೆಯ EPID ಸಂಖ್ಯೆಯನ್ನು ನಮೂದಿಸಿ ವಿವರಗಳನ್ನು ಪಡೆದುಕೊಂಡು ಮಾಲೀಕರ ಆಧಾರನ್ನು ದೃಢೀಕರಿಸಿ ನಿವೇಶನ ಸ್ಥಳ ಮತ್ತು ನಿವೇಶನ ಮುಂಭಾಗದ ರಸ್ತೆ ಪ್ರಕಾರ ದೃಢೀಕರಿಸಬೇಕು. ಭೂ ಪರಿವರ್ತನೆಯಾದ ಮತ್ತು ಪರಿವರ್ತನೆಯಾಗದ 2 ನಿವೇಶನಗಳು ಕೂಡ ಇದಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತವೆ. ಅದಾದ ನಂತರ ತಾವು ಸ್ವೀಕೃತಿಯನ್ನು ಪಡೆಯಬೇಕು. ನಿವೇಶನಕ್ಕೆ ಭೇಟಿ ನೀಡಿ ನಗರ ಪಾಲಿಕೆ ದೃಢೀಕರಿಸಲಿದೆ. SR ವ್ಯಾಲ್ಯೂ ಮೇಲೆ 5% ಮೊತ್ತ ಪಾವತಿಸಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. SR ವ್ಯಾಲ್ಯೂ ಮೇಲೆ 5% ಮೊತ್ತವನ್ನು ಪಾವತಿಸಬೇಕು ಅಷ್ಟೇ. ಏಕ ನಿವೇಶನ ಅನುಮೋದನೆ ಶುಲ್ಕ ಮತ್ತು ಇತರೆ ಶುಲ್ಕವನ್ನು ಪಾವತಿಸಬೇಕು. ಏಕ ನಿವೇಶನ ಅನುಮೋದನೆಯಾಗಿ ಅರ್ಹತೆ ಅನುಸಾರ ಎ ಖಾತಾ ವಿತರಣೆ ಆಗುತ್ತೆ. ಏನಾಗುತ್ತೆ? ಬಿ ಖಾತಾದಿಂದ ಎ ಖಾತಾಗೆ ಶಿಫ್ಟ್ ಆದರೆ ನಿಮ್ಮ ಆಸ್ತಿಯ ಮೌಲ್ಯ ಹೆಚ್ಚಳ ಆಗುತ್ತೆ. ಆಸ್ತಿಯ ಮಾರಾಟ ಅಥವಾ ಖರೀದಿ ತುಂಬ ಸುಲಭವಾಗಿ ಆಗೋಗುತ್ತೆ. ಕರೆಂಟು, ನೀರು ಸಂಪರ್ಕ ಪಡಿಬೇಕಂದ್ರೆ ಎ ಖಾತಾ ಆದರೆ ತುಂಬ ಈಸಿಯಾಗಿ ಸುಲಭವಾಗಿ ಆಗುತ್ತೆ. ಮತ್ತು ನೀವು ಬ್ಯಾಂಕ್ ಲೋನ್ ಏನಾದರೂ ತಗೊಳ್ಬೇಕು ಅಂತಂದರೆ ಎ ಖಾತಾಗೆ ತುಂಬ ಈಸಿಯಾಗಿ ಬ್ಯಾಂಕ್ ಲೋನ್ ಕೊಡ್ತಾರೆ. ಮತ್ತು ಕಟ್ಟಡಕ್ಕೆ ಬೇಕಾದಂತಹ ಪರ್ಮಿಷನ್ಸ್ ಏನಿದೆ ಅವು ಕೂಡ ಎ ಖಾತಾಗೆ ಈಸಿಯಾಗಿ ಸಿಗುತ್ತೆ.
ಅಷ್ಟೇ ಅಲ್ಲ, ವಾಣಿಜ್ಯ ಪರವಾನಗಿ ಕೂಡ ಸುಲಭವಾಗಿ ಸಿಗುತ್ತೆ. ಕಾನೂನು ಮಾನ್ಯತೆ ಮತ್ತು ಕಾನೂನು ಸುರಕ್ಷತೆ ಈ ಖಾತಾಗೆ ಇರುತ್ತೆ. ಬೆಂಗಳೂರಿನಲ್ಲಿ ಅಂದಾಜು ಸುಮಾರು 32 ಲಕ್ಷ ಆಸ್ತಿ ಖಾತಾಗಳಿವೆ. ಅದರಲ್ಲಿ 17,50,000 ಖಾತಾ, 7.5 ಲಕ್ಷ ಬಿ ಖಾತಾ ಸೈಟ್ಗಳು, ಖಾತಾ ಇಲ್ಲದ 7ರಿಂದ 8 ಲಕ್ಷ ಸೈಟ್ಗಳು ಅಥವಾ ಆಸ್ತಿಗಳು ಬೆಂಗಳೂರಿನಲ್ಲಿ ಇವೆ. ಈ ಬಿ ಖಾತಾದಿಂದ ಖಾತಾಗೆ ಪರಿವರ್ತನೆಯಿಂದ ಸರ್ಕಾರಕ್ಕೆ ಸುಮಾರು 400ರಿಂದ 700 ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾದರೆ ಎಷ್ಟು ಪಾವತಿ ಮಾಡಬೇಕು? SR ವ್ಯಾಲ್ಯೂ ಮೇಲೆ 5%. ಅಂದರೆ ಉದಾಹರಣೆಗೆ ನಿಮ್ಮದು ಸೈಟ್ ಬೆಲೆ 10 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಮೌಲ್ಯ, ನಿಮ್ಮ ಸೈಟ್ನ ಮೌಲ್ಯ 10 ಲಕ್ಷ ಇದೆ ಅಂದರೆ ನೀವು ಅದಕ್ಕೆ ಹೆಚ್ಚುವರಿಯಾಗಿ 50,000 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. 25 ಲಕ್ಷ ರೂಪಾಯಿ ಇದ್ದರೆ 1.25 ಲಕ್ಷ, 50 ಲಕ್ಷ ಇದ್ದರೆ 2.5 ಲಕ್ಷ, 74 ಲಕ್ಷ ಇದ್ದರೆ 7.5 ಲಕ್ಷ. ಸೊ ಈ ರೀತಿ ನಿಮ್ಮ ಸೈಟ್ ಮೌಲ್ಯ ಏನಿದೆ ಅದರ ಮೇಲೆ ನೀವು 5% ಪಾವತಿ ಮಾಡಿದರೆ ಸಾಕು. ಯಾರಿಗೂ ಲಂಚ ಕೊಡಬೇಕಾಗಿಲ್ಲ, ಯಾವುದೇ ರೀತಿ ಓಡಾಟ, ಆಫೀಸ್ಗಳಿಗೆ ಸುತ್ತುವ ಹಾಗಿಲ್ಲ, ಎಲ್ಲವೂ ಕೂಡ ಆನ್ಲೈನ್ ಮೂಲಕನೇ ಮಾಡಿಕೊಳ್ಳಬಹುದು. ಸೊ ಇದು ಬೆಂಗಳೂರಿನ ಜನರಿಗೆ ದೊಡ್ಡ ಗುಡ್ ನ್ಯೂಸ್.